ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬೇಸಿಗೆ ಮುಗಿಯುವಷ್ಟರಲ್ಲಿ ನಾವು ಒಂದು ತಂಪಾಗಿರುವಂತಹ ಈ ಒಂದು ಪಾಯಸನ ಮಾಡಲೇಬೇಕು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಕಡಾಯಿನ ಬಿಸಿಗೆ ಇಟ್ಕೋತೀನಿ. ಅದಾದ ನಂತರ ನಾನು 1 ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೋತಾ ಇದ್ದೀನಿ. ಹೆಸರುಬೇಳೆನ ತೊಗೊಂಡು 1 ಬೌಲ್ ಆಗುವಷ್ಟು ನಿಮ್ಗೆ ಯಾವ್ದು ಬೇಕು ನೋಡಿರಿ, ಎಷ್ಟು ಕ್ವಾಂಟಿಟಿ ಬೇಕು ನೋಡು ಅಷ್ಟು ನೀವು ಹೆಸರುಬೇಳೆನ ತೊಗೋಬೋದು. ನಾನಿಲ್ಲೇ ಸಣ್ಣದಾಗಿರುವಂತಹ ಬೌಲ್ನಲ್ಲಿ 1 ಬೌಲ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಯಾಕಂತಂದರೆ ಈ 1 ಬೌಲ್ ಆಗುವಷ್ಟು ಹೆಸರುಬೇಳೆ ಒಂದು 3ರಿಂದ 4 ಜನಕ್ಕೆ ಆಗುವಷ್ಟು ಪಾಯಸ ರೆಡಿ ಆಗುತ್ತೆ ನೋಡಿರಿ. ಇದನ್ನು ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಈ ರೀತಿ ನಮಗೆ ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಹುರ್ಕೊಂಡು, ಇವಾಗ ನೋಡಿ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ನಾನು ಹೆಸರುಬೇಳೆನ ಈ ಕಡಾಯಿನಲ್ಲೇ ಬಿಡೋದಿಲ್ಲ. ಯಾಕಂದರೆ ಬಿಟ್ವಿ ಅಂತಂದರೆ ಕಡಾಯಿ ತುಂಬ ಬಿಸಿ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಅದು ಮತ್ತೆ ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಇದನ್ನು ಬೇರೆ ಒಂದು ಪಾತ್ರೆಗೆ ತೆಗೆದು ಅದನ್ನು 1-2 ಸತಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡು ಒಂದು ಕುಕ್ಕರ್ಗೆ ನಾನು ಹಾಕ್ಕೊಂಡು ಇದನ್ನು ಬೇಯಿಸೋದಕ್ಕೆ ಅಂತ ಇಟ್ಕೋತಾ ಇದ್ದೀನಿ. ಇದನ್ನು ಬೇಯಿಸೋದಕ್ಕೆ ನಾನು ಯಾವ ಕಪ್ಪಿನಲ್ಲಿ ಹೆಸರುಬೇಳೆ ತೊಗೊಂಡಿದ್ದೆ ನೋಡಿ, ಅದೇ ಕಪ್ಪಿನ ಅಳತೆಯಲ್ಲಿ ನಾನು 2 ಕಪ್ ಆಗುವಷ್ಟು ನಾನು ನೀರನ್ನು ಇಡ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಇಡೋದಕ್ಕೆ ಹೋಗಬೇಡಿ, ಇಷ್ಟೇ ಕ್ವಾಂಟಿಟಿಯೊಳಗೆ ನೀರನ್ನು ಇಡಿ. ಯಾವ ನೀವು ಕಪ್ಪು ಯೂಸ್ ಮಾಡಿರ್ತೀರ ನೋಡಿ, ಹೆಸರುಬೇಳೆ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ನೀವು ಹೆಸರುಬೇಳೆಗೆ ನೀರನ್ನು ಇಟ್ಟರೆ ಚೆನ್ನಾಗಿ ಸಾಫ್ಟಾಗಿ ಕುದಿ ಬರ್ತೈತಿ. ಇವಾಗ ಮುಚ್ಚಳನ ಮುಚ್ಚಿ 1-2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಇವಾಗ ನೋಡ್ತಾ ಇದ್ರಲ್ಲ, ಹೆಸರುಬೇಳೆ ಅನ್ನೋದು ತುಂಬ ಚೆನ್ನಾಗಿ ಸಾಫ್ಟಾಗಿ ನಮಗೆ ಬೆಂದಿದೆ. ಇದನ್ನು ನೋಡ್ತಾ ಇದ್ರಲ್ಲ, ಸ್ಪೂನಲ್ಲೇ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವುದೇ ನೀರು ನೋಡ್ಕೊರಿ. ನೀರು ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ನೀರು ಚೆನ್ನಾಗಿ ಹೋಗಿರಬೇಕು. ಈ ರೀತಿ ಹಿಟ್ಟಿಟ್ಟಾಗಿ ಈ ಬೇಳೆ ಕುದ್ದಿರಬೇಕು. ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಆಗಿರಬೇಕು. ಇದನ್ನು ನಾವು ಏನು ಮಾಡ್ಕೊಳ್ಳೋಣ ಅಂತಂದರೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಹಾಗೆಯೇ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಳ್ಳೋಣ. ಈಗ ಬೆಲ್ಲದ ನೀರನ್ನು ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಬೆಲ್ಲನ ಡೈರೆಕ್ಟಾಗಿ ಹಾಕ್ಬೋದು, ಬಟ್ ಇದರ ಬೆಲ್ಲದಲ್ಲಿ ಏನಾದರೂ ಕಸ ಅಥವಾ ಏನಾದರೂ ಧೂಳು ಸೇರಿಕೊಂಡಿದ್ರೆ ಈ ರೀತಿಯಾಗಿ ನಾವು ಶೋಧಿಸ್ಕೊಂಡು ಹಾಕೋಬೋದಲ್ವ. ಸೊ ಅದಕ್ಕಂಥೇಳಿ ನಾನು 1.5 ಕಪ್ ಆಗುವಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಅದು ಕರಗೋದಕ್ಕೆ ಮಾತ್ರ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಗ್ಯಾಸನ್ನು ಆನ್ ಮಾಡಿಕೊಂಡು ನಾನು ಈ ಬೆಲ್ಲನ ಕರಗಿಸ್ಕೊತೀನಿ. ನೋಡ್ತಾ ಇದ್ರಲ್ಲ, ಇಷ್ಟು ನೀರಾದರೆ ಸಾಕು. ಬೆಲ್ಲ ಕರಗೋಕ್ಕೆ ಮಾತ್ರ ನಾವು ನೀರನ್ನು ಹಾಕೋಬೇಕಾಗತ್ತೆ ನೋಡಿರಿ. ಜಾಸ್ತಿ ನೀರನ್ನು ಕೂಡ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಮತ್ತೆ ಇದಕ್ಕೆ ಒಂದು ಮಿಶ್ರಣನ ಸೇರಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಅದನ್ನು ಹಾಕೋದ್ರಿಂದ ಈ ಒಂದು ಹೆಸರುಬೇಳೆ ಪಾಯಸ ತುಂಬಾ ಟೇಸ್ಟ್ ಆಗುತ್ತೆ. ಇದಕ್ಕೆ ನೀರು ಜಾಸ್ತಿ ಆಯಿತು ಅಂತಂದರೆ ಪಾಯಸ ಚೆನ್ನಾಗಿ ಬರೋದಿಲ್ಲ. ಬೇಳೆ ಒಂದು ಕಡೆ ಹಾಗೆಯೇ ಬೆಲ್ಲದ ಪಾಕ ಅಥವಾ ನೀರು ಒಂದು ಕಡೆ ಆಗಿಬಿಡುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಇವಾಗ ಇದನ್ನು ಶೋಧಿಸ್ಕೊಂಡು ನಾನು ಮೊದಲಿಗೆ ಕುದಿಸಿ ಇಟ್ಟಿರುವಂಥ ಹೆಸರುಬೇಳೆಗೆ ನಾನು ಹಾಕೋತಾ ಇದ್ದೀನಿ. ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಇದನ್ನು ಕಡಾಯಿಗೆ ಕೂಡ ಹಾಕ್ಕೋಬೋದು. ನಾನು ಇದೇ ಕುಕ್ಕರ್ನಲ್ಲಿ ಈ ಬೆಲ್ಲದ ನೀರನ್ನು ಕೂಡ ಹಾಕ್ಕೊಂಡು ಇದನ್ನು ನಾವು ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿರಿ. ಗ್ಯಾಸನ್ನು ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಬೆಲ್ಲದ ನೀರನ್ನು ಈ ಹೆಸರುಬೇಳೆ ಹೀರ್ಕೋಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಅದು ಕುದಿಯೋ ಅಷ್ಟರಲ್ಲಿ ನಾವು ಮತ್ತೆ ಒಂದು ಸತಿ ಇವಾಗ ಒಂದು ಪೇಸ್ಟನ್ನು ತಯಾರಿಸಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇದಕ್ಕೆ ನೋಡ್ತಾ ಇದ್ದೀರಲ್ಲ, ಒಂದು ಸಣ್ಣ ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲ್ ಆಗುವಷ್ಟು ನಾನು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಕಸಕಸೆನ ಹಾಕ್ಕೋತಾ ಇದ್ದೀನಿ. ಕಸಕಸೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ಲೇವರ್ ಕೂಡ, ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ. 1-2 ಏಲಕ್ಕಿನ ಸಿಪ್ಪೆ ಬಿಡಿಸಿ ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ. ಈ ರೀತಿಯಾಗಿ ಪೇಸ್ಟ್ ಆದರೆ ಸಾಕು. ನಿಮಗೆ ಇದಕ್ಕೆ ಗೋಡಂಬಿ ಕೂಡ ಹಾಕ್ಕೊಂಡು ರುಬ್ಕೋಬೋದು, ಅದು ಕೂಡ ಚೆನ್ನಾಗಿರ್ತೈತಿ. ಅದಾದ ನಂತರ ಈ ಬೇಳೆ ಕೂಡ ಚೆನ್ನಾಗಿ ಕುದಿ ಬಂದಿದೆ. ನೋಡ್ತಾ ಇದ್ರಲ್ಲ, ಈಗ ಈ ರೀತಿ ಕುದಿ ಬಂದಿದ್ದರೆ ಸಾಕು. ಇವಾಗ ಇದನ್ನು ನಾವು ರುಬ್ಬಿ ಇಟ್ಟಿರುವಂತಹ ಪೇಸ್ಟನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸಿಯರ್ ಜಾರ್ಗೆ ನಾನು ಒಂದು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಹಾಕ್ಕೋತೀನಿ ರೀ. ನೀವು ಬೇಕು ಅನ್ನೋರು ನೀರನ್ನು ನೋಡಿಕೊಂಡು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಹಾಕೋರಿ. ನೀರನ್ನು ಜಾಸ್ತಿ ಕೂಡ ಆಗಬಾರ್ದು, ಹಾಗೆಯೇ ತುಂಬ ಕಡಿಮೆ ಕೂಡ ಆಗಬಾರ್ದು. ಪಾಯಸ ತುಂಬಾ ತೆಳುವು ಇರಬಾರ್ದು, ಹಾಗೆ ತುಂಬಾ ಗಟ್ಟಿಯಾಗೂ ಕೂಡ ಇರಬಾರ್ದು. ಒಂದು ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು. ಇವಾಗ ನೋಡ್ತಾ ಇದ್ರಲ್ಲ, ಇದನ್ನೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ. ಇದಕ್ಕೆ ನಾನು ಮಿಕ್ಸರ್ ಜಾರ್ಗೆ ನೀರನ್ನು ಹಾಕ್ಕೊಂಡು ಆ ನೀರನ್ನು ಕೂಡ ಇದೇ ಪಾಯಸಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಕುದಿಸ್ತಾ ಇರ್ತೀವಿ. ಟೇಸ್ಟು ಚೆನ್ನಾಗಿರ್ತೈತಿ ಕೊಬ್ಬರಿ ಹಾಕೋದ್ರಿಂದ, ಕೊಬ್ಬರಿ ಕಸಕಸೆ ಹಾಕೋದ್ರಿಂದ. ಇವಾಗ ನೋಡ್ತಾ ಇದ್ರಲ್ಲ, ನಾನು ಮಿಕ್ಸಿ ಜಾರ್ಗೆ ನೀರನ್ನು ಹಾಕ್ಕೊಂಡು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಊರಿನ ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ಇದನ್ನು ಕುದಿಸ್ಕೋಬೇಕಾಗುತ್ತೆ. ನೀವು ಇದಕ್ಕೆ ತೆಂಗಿನಕಾಯಿ ಮಿಶ್ರಣ ಮಾಡ್ಕೊಳ್ಳೋ ಬದಲಿಗೆ ನೀವು ಹಾಲು ಕೂಡ ಹಾಕ್ಕೋಬೋದು. ಹಾಲು ಉಪಯೋಗಿಸೋದಾದರೆ ಹಸಿ ಹಾಲನ್ನು ಕೂಡ ಹಾಕ್ಕೋಬೋದು.
ಬಿಸಿ ಮಾಡಿರುವಂಥ ಹಾಲನ್ನು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಹಸಿ ಹಾಲನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಹಾಲು ಕೂಡ ಅದರಲ್ಲಿ ಬೆಂದಾಗುತ್ತೆ. ಸೊ ಅದಕ್ಕಂಥೇಳಿ ಹಸಿ ಹಾಲನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅದಾದ ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಮತ್ತೆ ಒಂದು ಸತಿ ಕುದಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ನಾನು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ. ಇವಾಗ ನೋಡ್ತಿದ್ದಲ್ಲ, ತುಪ್ಪನ ಒಂದು ಕಡಾಯಿಗೆ ಹಾಕ್ಕೊಂಡು, ಸಣ್ಣದೊಂದು ಕಡಾಯಿಗೆ ಹಾಕ್ಕೊಂಡು ಅದಕ್ಕೆ ನಾನು ಗೋಡಂಬಿ ದ್ರಾಕ್ಷಿ ನಿಮಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೊಂಡು ನೀವು ಇದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಹುರ್ಕೊಂಡಿದ್ದಾದ ನಂತರ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಂಡು ಮಾಡಿ ಇಟ್ಟಿರುವಂತಹ ಪಾಯಸಕ್ಕೆ ಇದನ್ನು ಹುರಿದು ಇಟ್ಟಿರುವಂತಹ ಗೋಡಂಬಿ ದ್ರಾಕ್ಷಿನ ನಾವು ಹಾಕ್ಕೊಂಡು ಎತ್ತಿ ಇಟ್ಕೊಂಡು ಸರ್ವ್ ಮಾಡಿದ್ರೆ ಈ ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ ನೋಡ್ರಿ. ನಮ್ಗೆ ಇದು ಬಿಸಿ ಇರುವಾಗಲೂ ತಿನ್ಬೋದು ಅಥವಾ ತಣ್ಣಗಾದ್ಮೇಗೂ ತಿನ್ಬೋದು. ರುಚಿ ಮಾತ್ರ ತುಂಬಾ ಚೆನ್ನಾಗಿರ್ತೈತಿ. ಈ ಬೇಸಿಗೆ ಮುಗಿಯೋದ್ರಷ್ಟು ಒಳಗೆ ನಾವು ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿರಿ. ಹಾಗೆಯೇ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿಂದು ಹೇಗಾಗಿತ್ತು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ನನ್ನ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.